ಇವತ್ತು ಮನೆ ಊಟ ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳಾಯಿತು. ದರ್ಶನ್ ಪರ ವಕೀಲರು ಮತ್ತು ಪೊಲೀಸ್ ಪರ ವಕೀಲರು ಯಾವ ರೀತಿ ಚರ್ಚೆ ಮಾಡಿದ್ರು ಕೇಳಿ. ದರ್ಶನ್ ಊಟ ಪುಸ್ತಕಕ್ಕೆ ಮನವಿ ಮಾಡಿದ್ದಾರೆ. ಯಾರು ಹೇಳೋದು? ಇದು ದರ್ಶನ್ ಪರ ವಕೀಲರು ಹೇಳೋದು. ದರ್ಶನ್ಗೆ ಜೈಲು ಊಟ ಜೀರ್ಣ ಆಗ್ತಾ ಇದೆ. ಹಾಸಿಗೆ ಬೇಕು ಅಂತ ನಟ ದರ್ಶನ್ ಹೇಳಿದ್ದಾರೆ. ಕೊಡಿಸ್ಕೊಡಿ. ಆರೋಪಿ ಜೈಲಲ್ಲಿದ್ದಾಗ ಮನೆ ಊಟ ಪಡೆಯಬಹುದು ಅಂತೇಳಿ ಕಾನೂನಿದೆ. ಕಾನೂನು ನಿಜವಾಗ್ಲೂ ಇದೆ. ಇದು ಪ್ರತಿಯೊಬ್ಬ ವಿಚಾರಣಾಧೀನ ಕೈದಿಯ ಹಕ್ಕು. ಬಟ್ಟೆ, ಚಪ್ಪಲಿ, ಹಾಸಿಗೆ, ಊಟ ಪಡೆಯಬಹುದು. ಮರಣದಂಡನೆ ಪಡೆದ ಆರೋಪಿಗೂ ಅವಕಾಶ ಇದೆ. ಮರಣದಂಡನೆ ಹೊಂದಿದ ಆರೋಪಿಗೂ ಕೆಲ ಅವಕಾಶ ಇದೆ. ಕುಖ್ಯಾತ ಪಾತಕಿ ಚಾಲ್ ಶೋಭರಾಜ್ಗೂ ಸೌಲಭ್ಯಗಳಿದ್ವು. ಕುಖ್ಯಾತ ಪಾತಕಿ ಚಾಲ್ ಶೋಭರಾಜ್ ಕೇಳಿರ್ಬೋದಲ್ಲ, ನೀವು ಕೇಳಿದ್ರಿ. ಆತನಿಗಿತ್ತು. ದರ್ಶನ್ ಸಿನಿಮಾ ನಟ, ಹೀಗಾಗಿ ಹೆಚ್ಚು ಪ್ರಚಾರ ಸಿಗ್ತಾ ಇದೆ. ಅದೇ ಕಾರಣಕ್ಕೆ ಜೈಲು ಅಧಿಕಾರಿಗಳು ಮನೆ ಊಟ ಕೊಡ್ತಾ ಇಲ್ಲ ಅಂಥೇಳಿ ಆರೋಪವನ್ನು ಮಾಡ್ತಾರೆ. ಯಾರು? ದರ್ಶನ್ ಪರ ವಕೀಲರು. ನೋಡಿ, ಇದು ಕೊಟ್ಬಿಡಿ ಸರ್, ಅವರಿಗೆ ಮನೆ ಊಟ ತಗೊಳ್ಳೋದಕ್ಕೆ ನಮಗೆ ಅವಕಾಶ ಇದೆ, ಮತ್ತೊಂದಿದೆ, ಮಗದೊಂದಿದೆ ಅಂತ. ಆದರೆ ಒಂದು ನೆನಪಿಟ್ಕೊಳ್ಳಿ ವೀಕ್ಷಕರೇ, ಒಬ್ಬ ಮನುಷ್ಯ ಹೊರಗಿದ್ದಾಗ ಅವನಿಗೆ ಸಂವಿಧಾನ ಕೊಡುವಂಥ ಹಕ್ಕು, ಅವನ ಕರ್ತವ್ಯ. ಜೈಲಿನ ಒಳಗೆ ಹೋದಾಗ, ಆತ ಕೊಲೆ ಮಾಡಿ ಹೋದರೆ, ಆರೋಪಿಯಾಗಿ ಹೋದಾಗ ಅದೆಲ್ಲವೂ ಇರೋದಿಲ್ಲ ಅಂತ. ಎಲ್ಲವೂ ಅಂತಲ್ಲ, ಕೆಲವು ಇರೋದಿಲ್ಲ. ಯಾವ್ದು ನನ್ನ ಹಕ್ಕ್ರಿ, ಅದಕ್ಕೆ ನೀನು ಯಾವುದೇ ಕಾನೂನು ಕಬಂಧ ಬಾಹುಗಳಿಂದ ಹೊರಗಿರಬೇಕು. ನನ್ನ ಹಕ್ಕದು, ನನ್ನ ಕರ್ತವ್ಯ ಅದು ಅಂತ ನಾವು ಹೇಳ್ತೀವಲ್ವ, ಅದು ಪಾಲಿಸಬೇಕು ಅಂತಂದರೆ ಕಾನೂನಿನ ವ್ಯಾಪ್ತಿಯಲ್ಲಿ ಬಂದಿಯಾಗಿರಬಾರ್ದು. ಅದು ಪ್ರಾಬ್ಲಮ್ ಆಗಿರೋದು. ಹಾಗಿದ್ರೆ ಪೊಲೀಸರು ಏನು ವಾದ ಮಾಡಿದರು? ಜೈಲು ಮೆಡಿಕಲ್ ಆಫೀಸರ್ ಒಂದು ವರದಿ ನೀಡಿದ್ದಾರೆ. ಜೈಲಿನ ಮೆಡಿಕಲ್ ಆಫೀಸರ್ ಒಂದು ವರದಿ ನೀಡಿದ್ದಾರೆ. ದರ್ಶನ್ಗೆ 3 ತಿಂಗಳ ಹಿಂದೆ ಸರ್ಜರಿ ಆಗಿದೆ. ಇದು ಪೊಲೀಸರು ಹೇಳ್ತಿರೋದು, ದರ್ಶನ್ ಪರ ವಕೀಲರಲ್ಲ. ದರ್ಶನ್ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಫುಡ್ ಪಾಯ್ಸನ್ ಆದರೆ ಒಂದು ಬಾರಿ ಕೂಡ ಭೇದಿ ಆಗಿದೆ ಅಂತ ಚಿಕಿತ್ಸೆ ಕೊಟ್ಟಿಲ್ಲ ಅವರಿಗೆ. ಫುಡ್ ಪಾಯ್ಸನ್ ಅಂತ ಹೇಳ್ತಾರೆ, ಏನು ವಾಂತಿ ಭೇದಿ ಅಂತಾರೆ. ಚಿಕಿತ್ಸೆ ಕೊಡಬೇಕಲ್ಲ, ಯಾವತ್ತೂ ಬಂದಿಲ್ಲ ಅವರು. ಅದನ್ನು ಹೇಳಿದ್ದಾರೆ ಜೈಲ್ ಮೆಡಿಕಲ್ ಆಫೀಸರ್, ಯಾವತ್ತೂ ಬಂದಿಲ್ಲ. ನ್ಯಾಯಾಂಗ ಬಂಧನಕ್ಕೆ ಕಳಿಸಿದಾಗ ವೈದ್ಯಕೀಯ ಪರೀಕ್ಷೆ ಮಾಡಲಾಗಿತ್ತು. 22ನೇ ತಾರೀಕು ಪರೀಕ್ಷೆ ಮಾಡಿದ್ದೀವಿ. ಇತ್ತೀಚೆಗೆ ವೈರಲ್ ಫೀವರ್ ಆಗಿದೆ ನಟ ದರ್ಶನ್ ಅವರಿಗೆ. ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು? ಮೆಡಿಕಲ್ ಆಫೀಸರ್. ಇದು ಪೊಲೀಸರು ಹೇಳೋದು ಕೋರ್ಟ್ಗೆ. ಹುಷಾರಿಲ್ಲದಿದ್ದರೆ ಜೈಲಿನ ವಿಶೇಷ ಊಟ ಕೊಡ್ಬೋದು. ಒಂದು ವೇಳೆ ಯಾರಿಗಾದರೂ ಹುಷಾರಿಲ್ಲ ಅಂತಂದರೆ ನಾವು ಸ್ವಲ್ಪ ಸ್ಪೆಷಲ್ ಊಟ ಕೊಡ್ತೀವಿ. ಆದರೆ ಮನೆ ಊಟವನ್ನೇ ಕೊಡಬೇಕು ಅಂತ ಏನಿಲ್ಲ. ಹುಷಾರಿಲ್ಲ ಅಂತಂದರೆ ಮಹಾಸ್ವಾಮಿಗಳೇ ದಿನ ಬಿರಿಯಾನಿ ಚಿಕನ್ ಕೇಳಿದರೆ ಕೊಡೋಕ್ಕಾಗಲ್ಲ. ಇಲ್ಲಿ 5,000 ಜನ ಇದ್ದಾರೆ ಕೈದಿಗಳು. ಇದೇನಾದರೂ ಗೊತ್ತಾಗ್ಬಿಟ್ರೆ ಎಲ್ಲರೂ ಕೇಳೋಕ್ಕೆ ಶುರು ಮಾಡ್ತಾರೆ, ನಮ್ಮಿಂದ ಆಗಲ್ಲ, ದಾಸೋಹ ಮಾಡಬೇಕಾಗತ್ತೆ. ವೈರಲ್ ಫೀವರ್ ಇದೆಯಾ, ಬಿಸಿ ನೀರು ಕೊಡ್ತೀವಿ ಬೇಕಿದ್ರೆ. ಹೊಟ್ಟೆ ಕೆಟ್ಟಿದ್ರೆ ಏನು ಮಾಡೋದು? ಹೊಟ್ಟೆ ಕೆಟ್ಟಿದೆಯಾ, ಸ್ವಲ್ಪ ಉಪ್ಪು ಖಾರ ಕಡಿಮೆ ಮಾಡೋಣ, ಸಾತ್ವಿಕ ಆಹಾರ ಕೊಡೋಣ. ಈಗ ನಾವು ಹೇಳ್ತೀವಲ್ವ, ಸರ್ ಹೊಟ್ಟೆ ಸರಿ ಇಲ್ಲ, ಸ್ವಲ್ಪ ಗಂಜಿ ಹಾಕ್ರಪ್ಪ, ಅಥವಾ ಏನೋ ಒಂದು ಮೊಸರನ್ನ ಮಾತ್ರ ಸಾಕು ಅಂತೀವಿ. ಅದೇ ಥರ ನಿಮಗೆ ಜೈಲಲ್ಲೂ ಕೂಡ ಎಲ್ಲ ಸೌಲಭ್ಯ ಬೇಕು ಅಂದರೆ ಹೇಗೆ? ಜೈಲಿಗೆ ಬಂದವರು ಯಾರು? ಆರೋಪಿಗಳಾಗಿ ಬಂದಿರುವಂಥವ್ರು. ನೀವು ಸಾಮಾನ್ಯ ಮನುಷ್ಯರಾಗಿದ್ದರೆ ಹೊರಗಡೆ ಇದ್ದು ಕೇಳಿದರೆ ನಿಮ್ಮನ್ನು ಯಾವುದೋ ಕಾರಣಕ್ಕಾಗಿ ನಿಮ್ಗೆ ಕೊಡ್ಬೋದಾಗಿತ್ತು. ಬಟ್ ನೀವು ಕೊಲೆ ಆರೋಪಿ, ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಮುದ್ದೆ ಮುರಿತಿರುವ ಯಜಮಾನನ ಭೇಟಿಗೆ ಇಂದು ನಟ ವಿನೋದ್ ರಾಜ್, ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರ್ ತೂಗುದೀಪ್ ಭೇಟಿಯಾಗಿ ಮಾತುಕತೆ ನಡೆಸಿದರು. ದರ್ಶನ್ ಭೇಟಿಯಾಗಿ ಹೊರಬಂದ ವಿನೋದ್ ರಾಜ್ ಕಣ್ಣೀರು ಕೂಡ ಹಾಕಿದ್ರು. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಕಂಬಿ ಹಿಂದೆ ಕಾಟೇರ ಕಂಗಾಲು. ದಾಸನ ಭೇಟಿಯಾದ ವಿಜಯಲಕ್ಷ್ಮಿ. ಹೊರಗಡೆ ಹೈಫೈ ಜೀವನ ನಡೆಸ್ತಾ ಇದ್ದ ದರ್ಶನ್ ಗೋಳು ಯಾರಿಗೂ ಹೇಳತೀರದಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ದಾಸ ಕಂಗಾಲಾಗಿ ಹೋಗಿದ್ದಾನೆ. ಇವತ್ತು ದರ್ಶನ್ನನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚಿಸಿದಾರಂತೆ. ದರ್ಶನ್ ಭೇಟಿ ಬಳಿಕ ವಿನೋದ್ ರಾಜ್ ಭಾವುಕ. ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ದಾಸನನ್ನ ನೋಡುವುದಕ್ಕೆ ನಟ ವಿನೋದ್ ರಾಜ್ ಆಗಮಿಸಿದ್ರು. ವಿನೋದ್ ರಾಜ್ಗೆ ನೋಡ್ತಾ ಇದ್ದಂತೆ ದರ್ಶನ್ ತಬ್ಬಿಕೊಂಡು ಕಣ್ಣೀರು ಹಾಕಿ ಭಾವುಕರಾಗಿ ಮಾತನಾಡಿದ್ರಂತೆ. 10 ನಿಮಿಷದಲ್ಲಿ ಇವ್ರ ತಪ್ಪು ಇವ್ರ ಸರಿ ಅಂತ ನಾವೆಲ್ಲ 10 ನಿಮಿಷಕ್ಕೆ ವಿಶ್ಲೇಷಣೆ ಮಾಡಿಬಿಡ್ಬೋದು. ಆಯಾ ಸ್ಥಾನದಲ್ಲಿ ನಿಂತು ನೋಡಿದಾಗ ಅಲ್ಲಿ ಪ್ರಾಣನ ಕಳ್ಕೊಂಡಂತ ತಂದೆ ತಾಯಿ, ಹೆಂಡತಿ, ಗರ್ಭದಲ್ಲಿರ್ತಕ್ಕಂಥ ಮಗು, ಈ ಕಡೆ ಇವ್ರನ್ನ ಹಾಕಿ ಸಿನಿಮಾ ಮಾಡಿರ್ತಕ್ಕಂಥ ನಿರ್ಮಾಪಕರು, ಕನ್ನಡ ಚಿತ್ರರಂಗ ಅಭಿಮಾನಿಗಳು, ಎಲ್ಲಾದ್ರಿಗಿಂತ ಹೆಚ್ಚಾಗಿ ಅವ್ರ ಸಂಸಾರ ವಿಚಾರಿಸೋರು ಇರಲಿಲ್ಲ ನಮ್ಮನ್ನ. ಆತ ಫೋನ್ ಮಾಡಿ ಅಣ್ಣ ಅಂತ ಬಾಯಿ ತುಂಬ ಹೇಳುವಂಥ ಮಾತಿದೆಯಲ್ಲ, ಅದು ಕರಳು ಹಿಂಡೋಗುತ್ತೆ, ಅಂದಿ ಕಷ್ಟ ಆಗುತ್ತೆ.
ಇನ್ನು ಪರಪ್ಪನ ಅಗ್ರಹಾರ ಮಹಿಳಾ ಬ್ಯಾರೆಕ್ನಲ್ಲಿರುವಂತಹ ಪವಿತ್ರ ಗೌಡ ಮನೆಯವರು ಬೆಳಗ್ಗೆ ಆಗಮಿಸಿ ಮಗಳನ್ನ ಭೇಟಿಯಾದ್ರು. ಮನೆಯಿಂದ 2 ಬ್ಯಾಗ್ನಲ್ಲಿ ತಂದಿದ್ದ ಬಟ್ಟೆಗಳನ್ನ ಕೊಟ್ಟು ಹೋಗಿದ್ದಾರೆ. ಡಿ ಗ್ಯಾಂಗ್ ಜೈಲು ಸೇರಿ ತಿಂಗಳು ಕಳೆದಿದೆ. ಇತ್ತ ಮನೆಯವರು ಬಂದ್ರು, ಪುಸ್ತಕ ಓದಿದ್ರು, 4 ಗೋಡೆಯ ಮಧ್ಯೆ ಕಾಟೇರ ಇರೋದಕ್ಕೆ ಆಗದೆ ಕೈ ಹಿಸುಕಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಯಾರೆಲ್ಲ ದೊಡ್ಡವರು ಅನಿಸ್ಕೊಂಡವರು ಈಗ ಜೈಲಲ್ಲಿದ್ದಾರೆ. ಮೊದಲಿಗೆ ನಾಗೇಂದ್ರ, ವಾಲ್ಮೀಕಿ ಹಗರಣದಲ್ಲಿ ಬಿ ನಾಗೇಂದ್ರ ಅವರ ಬಂಧನವಾಗಿದೆ, ಇಡಿ ಬಂಧನ ಮಾಡಿದೆ. ಇಲ್ಲಿ ತನಕ ಇಡಿ ವಶದಲ್ಲಿದ್ದರು. ಇಂದು ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದಾರೆ ಬಿ ನಾಗೇಂದ್ರ. ಇವತ್ತಿನಿಂದ ಅವರಿಗೆ ಜೈಲೂಟ. ಇಷ್ಟು ದಿನ ಇಡಿ ಕಸ್ಟಡಿಯಲ್ಲಿದ್ದರು. ಇದೀಗ ಮಾಜಿ ಮಂತ್ರಿ ಪರಪ್ಪನ ಅಗ್ರಹಾರಕ್ಕೆ. ಕಸ್ಟಡಿ ಅವಧಿ ಇವತ್ತು ಮುಗಿದಿತ್ತು, ಕೋರ್ಟ್ಗೆ ಹಾಜರಾಯಿತು. ಈಗ ಆಗಸ್ಟ್ 3ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿದೆ ಕೋರ್ಟ್. ಆಗಸ್ಟ್ 1ರ ತನಕ ದರ್ಶನ್ಗೆ, ಈಗ ಆಗಸ್ಟ್ 3ರ ತನಕ ಇದೆ. ಅದೇ ಕಾರಣಕ್ಕೆ ನಾಗೇಂದ್ರ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ದಾರೆ. ಆಮೇಲೆ ವಿಚಾರಣಾ ದಿನ ಕೈದಿ ನಂಬರ್ 7140 7140 ಸಿಕ್ಕಿದೆ. ಸೆಲೆಬ್ರಿಟಿ ಜೈಲಲ್ಲಿ. ನಂಬರ್ 2 ಪ್ರಜ್ವಲ್ ರೇವಣ್ಣ. ಭಾಳ ಅತ್ಯದ್ಭುತವಾದಂತಹ ಕಾರ್ಯಗಳಿಂದಾಗಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಒಂದಲ್ಲ ಎರಡಲ್ಲ 1000. ಜೂನ್ 18ರಿಂದ ಪರಪ್ಪನ ಅಗ್ರಹಾರದಲ್ಲಿರೋ ಪ್ರಜ್ವಲ್ ರೇವಣ್ಣ ತಾನು ಸೋಲೋದನ್ನು ಜೈಲಿನಿಂದಲೇ ನೋಡಬೇಕಾಯ್ತು. ಇಲ್ಲ ನನಗೆ ಟಿ ವಿ ಒಂದು ಕೊಟ್ಬಿಟ್ಟು ನಾನು ನೋಡಬೇಕು ಅಂತಂದಿದ್ರಂತೆ, ಅದು ಕೊಡಲಿಲ್ಲ ಅಂತ. ಈಗಲೂ ಪರಪ್ಪನ ಅಗ್ರಹಾರದಲ್ಲಿರೋ ಮಾಜಿ MP. ಇನ್ನು ಅವ್ರ ತಮ್ಮ ಸೂರಜ್ ರೇವಣ್ಣ, ಅವ್ರದ್ದು ಮತ್ತೊಂದು ಕೇಸು, ಇವ್ರದ್ದು ಉಲ್ಟಾ ಕೇಸು. ಸೂರಜ್ರದ್ದು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ. ಬರೋಬ್ಬರಿ 29 ದಿನ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಶಾಸಕ. ಇವತ್ತು JDS MLC ಅಂದರೆ ಸೂರಜ್ ರೇವಣ್ಣಗೆ ಜಾಮೀನು ಸಿಕ್ತು. ಆದರೆ ಸಂತ್ರಸ್ತರನ್ನು ನೇರವಾಗಿ ಭೇಟಿ ಮಾಡುವಂತಿಲ್ಲ. ಸಂತ್ರಸ್ತರ ಜೊತೆ ಫೋನ್ ಮೂಲಕವೂ ಮಾತನಾಡಂಗಿಲ್ಲ. ಅಂದರೆ ಎಲ್ಲ ಕಂಪ್ಲೇಂಟ್ ಕೊಟ್ಟರಲ್ಲ, ಅವ್ರ ಹತ್ರ ಮಾತಾಡೋಂಗಿಲ್ಲ. ನೇರವಾಗಿ ಭೇಟಿ ಆಗಂಗಿಲ್ಲ. ಬಾ ಮಾತಾಡೋಣ, ನೋ ಫೋನ್, ಇಲ್ಲ. ಷರತ್ತು ಉಲ್ಲಂಘಿಸಿದರೆ ತಕ್ಷಣವೇ ಮತ್ತೆ ಬಂಧನ ಆಗತ್ತೆ. ಇನ್ನು ದರ್ಶನ್, ನಾಯಕ ನಟ, ಇವತ್ತಿಗೆ ಪರಪ್ಪನ ಅಗ್ರಹಾರ ಸೇರಿ 1 ತಿಂಗಳು ಕಳೀತು. ಜೂನ್ 22ರಂದು ಜೈಲು ಸೇರಿದ್ದ ನಟ ದರ್ಶನ್ 11ಕ್ಕೆ ಅರೆಸ್ಟ್ ಆಗಿದ್ದರು. ಮನೆ ಊಟಕ್ಕಾಗಿ ಪರಿತಪಿಸ್ತಾ ಇದ್ದಾರೆ. ಇನ್ನು ಪವಿತ್ರ ಗೌಡ, ನಟಿ, ಕಾಟೇರನ ಪ್ರೇಯಸಿ ಕೂಡ ಇದೀಗ ಮುದ್ದೆ ಮುರಿತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಸೇರಿ ಬರೋಬ್ಬರಿ 38 ದಿನವಾಯಿತು. ದರ್ಶನ್ಗಿಂತ ಮೊದಲೇ ಜೈಲು ಸೇರಿದ್ದ ಪವಿತ್ರ ಗೌಡ. ಸೊ ಇವರೆಲ್ಲ VIP ಗಳು. ಇವರೇನೇ ತಪ್ಪು ಮಾಡದೇ ಇದ್ದಿದ್ರೆ ಹೊರಗಡೆ ಇವ್ರಿಗಿರುವಂಥ ಮರ್ಯಾದೆ ಏನು? ನಾಗೇಂದ್ರ ಹೋಗ್ತಿರ್ಬೇಕಾದ್ರೆ DC ಗಳು ಸೆಲ್ಯೂಟ್ ಮಾಡ್ತಾಯಿದ್ರು, SP ಸೆಲ್ಯೂಟ್ ಮಾಡ್ತಾಯಿದ್ರು, ಪೊಲೀಸ್ ಸೆಲ್ಯೂಟ್ ಮಾಡ್ತಾಯಿದ್ರು, ಅಣ್ಣ ಅಂತಿದ್ರು. ಪ್ರಜ್ವಲ್ ರೇವಣ್ಣ ಹೋಗ್ತಿರ್ಬೇಕಾದ್ರೆ ಎಲ್ಲರೂ ಅದೇ ಥರ ಒಬ್ಬ MP ಅಂತ ಅಂದರೆ ಏನು DC ಎಲ್ಲ ಸೂರಜ್ ರೇವಣ್ಣಗೆ, ದರ್ಶನ್ಗೆ, ಪವಿತ್ರ ಗೌಡಗೆ ಅಂತಂದ್ಬಿಟ್ಟು. ಈಗ ಒಳಗೆ ಪರಪ್ಪನ ಅಗ್ರಹಾರದಲ್ಲಿ